ನನಗೆ FIR ಕಾಫಿ ಕೊಡಿ ಸರ್, ಹೋಗೋಣ ಸರ್, ಹೊರಗಡೆ ಹೋಗೋಣ ಬನ್ನಿ ಸರ್, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಸರ್, ನಿಮಗೇನು ತೊಂದರೆ ಆಗಲ್ಲ ಸರ್, ಸೇಫಾಗಿ ಕರ್ಕೊಂಡು ಹೋಗ್ತೀವಿ ಸರ್. ಅಂದರೆ ನಾನು ಇಲ್ಲೇ ಇರ್ತೀನಿ ಸೇಫು, ಇಲ್ಲೇ ಸೇಫ್ ಇಲ್ವಾ? ಅಥವಾ ಅರೆಸ್ಟ್ ಮಾಡಿದರೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ, ಯಾವುದೂ ಹೇಳಿ ಅಂದರೆ ಯಾವುದೂ ಅವ್ರು ಹೇಳ್ತಿರ್ಲಿಲ್ಲ. ಅಲ್ಲೇ ಧರಣಿ ಕೂತ್ಕೊಂಡೆ. ಇದಕ್ಕಿದ್ದಂಗೆ ಏಕಾಏಕಿ ಎತ್ಕೊಂಡು ನನ್ನನ್ನು ಪೊಲೀಸು ಸ್ಕಾರ್ಪಿಯೋದೊಳಗೆ ತುಂಬಿದರು. ಆಗ ಲಾಠಿಯಿಂದ ಹೊಡೆತ ಬಿತ್ತು, ಹೇಗಾಯಿತು ನಂಗೆ ಗೊತ್ತಿಲ್ಲ, ನನ್ನ ತಲೆಗೆ ಹೊಡೆತ ಬಿತ್ತು, ರಕ್ತ ಬರ್ತಾ ಇದೆ. ಆಗೊಂದು 11:15 ಸಮಯ ಇರ್ಬೋದು, 11:15 ಅಂತ ಅನಿಸುತ್ತೆ ನನಗೆ. ಅಲ್ಲ ನೀವೆಲ್ಲ ಆಮೇಲೆ ನನ್ನನ್ನು ಅಲ್ಲಿಂದ ನಂದಗಡ ಅಂತ ಒಂದು ಬೋರ್ಡ್ ನೋಡಿದೆ ನಾನು. ಅಲ್ಲಿಂದ ಮುಂದೆ ಕಿತ್ತೂರು. ನನ್ನ ತಲೆ ನೋವಾಗ್ತದೆ, ತಲೆ ಬರ್ತಾ ಇದೆ, ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ. ಕುಡಿಯೋಕ್ಕೆ ನೀರು ಕೊಡಿ ಅಂದರೆ ಗಾಡೀಲಿ ನೀರಿಲ್ಲ. ನನಗೆ ತಲೆ ಸುತ್ತಾ ಇದೆ, ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಕೂತ್ಕೊಳ್ತಾರೆ, ಫೋನ್ನಲ್ಲಿ ಮಾತಾಡ್ತಾರೆ. ಆಮೇಲೆ ಅಲ್ಲಿಂದ ಏನೋ ಡೈರೆಕ್ಷನ್ ಬರುತ್ತೆ ಕಿತ್ತೂರು ಕಡೆಗೆ ಅಂತ ಹೇಳಿ ಕಿತ್ತೂರು ಕಡೆಗೆ ತಗೊಂಡ್ರು. ಆಮೇಲೆ ಮತ್ತೆ ಅಲ್ಲಿಂದ ಕಿತ್ತೂರಿನಿಂದ ಒಳಗೆ ಎಲ್ಲೇ ಯಾವುದೋ ಗೊತ್ತಿಲ್ಲ, ನೀನು ಗಲ್ಲಿ ರಸ್ತೆ ಒಳಗೆ ತೊಗೊಂಡೋದ್ರು ಕಿತ್ತೂರು ಒಳಗಡೆ. ನನಗೆ ಎಲ್ಲಿ ಅಂತ ಗೊತ್ತಾಗಲಿಲ್ಲ. ಹಿಂದ್ಗಡೆ ಬರ್ತಾ ಇದ್ದಂಥ ಮಾಧ್ಯಮದ ವೆಹಿಕಲ್ಗಳಿಗೆ ಮತ್ತು ನನ್ನ PA ಅವನು ನನ್ನ ಕಾರ್ನಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹಿಂದ್ಗಡೆ ಬರ್ತಾ ಇದ್ದ, ನನ್ನೊಬ್ಬನೇ. ಅವರಿಗೂ ಬ್ಯಾರಿಕೇಡ್ ಹಾಕಿ ತಡೆದ್ರು. ಆ ವೆಹಿಕಲ್ಲು ಡಿಸ್ಕನೆಕ್ಟ್ ಆಯಿತು, ಅವರಿಗೆ ನಮ್ಮದು ಸಂಪರ್ಕ. ಇವರೇ ಫೋನಲ್ಲಿ ಯಾವ್ದಾದ್ರು ವೆಹಿಕಲ್ ಬರ್ತಿದೆಯಾ ಅಂತ ಫೋನಲ್ಲಿ ಮಾತಾಡೋದು. ಆಮೇಲೆ ಬರ್ತಿದ್ರೆ ಇವ್ರು ಡೈರೆಕ್ಷನ್ ಕೊಡೋದು, ಬ್ಲಾಕ್ ಮಾಡಿ ಅಂತ ಹೇಳೋದು ಕೇಳ್ತಾ ಇತ್ತು ನನಗೆ. ನನಗೆ ತಲೆ ನೋವು, ತಲೆಭಾರ. ಇದ್ರ ನಡುವೆ ಹಿಂಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ, ಏನು ಮಾಡೋಕ್ಕೆ ಹೊಟ್ಟಿದ್ದೀರಿ ನನ್ನನ್ನು ಅಂತ ಕೇಳಿದೆ. ಅವರು ಮೌನವಾಗಿರ್ತರು, ಏನು ಹೇಳ್ತಿರ್ಲಿಲ್ಲ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ? ಬೆಳಗಾಂ ಕಡೆಗೆ ಅಂದರು, ಸಿಟಿಗೆ ಅಂತ. ನಾನು ಬೆಳಗಾಂ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ನೋಡ್ತೀನಿ ಹೈಕೋರ್ಟ್, ಧಾರವಾಡದ ಹೈಕೋರ್ಟ್ ಕಾಣ್ತು. ನೀವು ಸುಳ್ಳು ಹೇಳ್ತಾ ಇದ್ದೀರಿ, ನನಗೆ ಧಾರವಾಡ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಿ. ಏನೋ ಹೈಕೋರ್ಟ್ ಕಟ್ಟಡ ನಾನು ನೋಡಿದೆ, ನಾನು ಧಾರವಾಡದ ಹೈಕೋರ್ಟ್ ಕಟ್ಟಡ. ಧಾರವಾಡ ಕಡೆ ಕರ್ಕೊಂಡು ಹೋಗ್ತೀವಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ? ಮತ್ತು ಉತ್ತರ ಇಲ್ಲ. ಆಮೇಲೆ ಅಲ್ಲಿಂದ ಮತ್ತೆ ನಾನು ನೀವು ನಿಲ್ಲಿಸಿ ಗಾಡಿನ ನಾನು ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ. ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ. ಇಲ್ಲ ನಾನು ಇಳಿತೀನಿ ಅಂತ ಡೋರ್ ತೆಗೆಯಕ್ಕೆ ಹೋದೆ ಫೋರ್ಸಾಗಿ. ಆಗ ಅವ್ರುಗಳು ಬಲವಾಗಿ ಇಟ್ಕೊಂಡ್ರು. ನೋಡಿ ಇಲ್ಲಿ ಮಾರ್ಕು, ಇದು 3ನೇ ದಿನ ಮಾರ್ಕ್ ಹಾಗೆ ಇದೆ. ಈ ಥರದ ಮಾರ್ಕು ನನ್ನ ಬೆನ್ನಲ್ಲಿ 3-4 ಕಡೆಗಳಿದೆ, ಹೊಟ್ಟೆ ಮತ್ತು ಬೆನ್ನಲ್ಲಿದೆ. ಅವರು ಕಂದಿದ ಮಾರ್ಕು, ಮೂಗೇಟು ಅಂತೇನು ಹೇಳ್ತೀವಿ, ಆ ಥರದ ಮೂಗೇಟುಗಳು, ಗರಗು. ನಾನು ಆವಾಗ ನನ್ನ ಹೆಂಡತಿಗೆ ಲೈವ್ ಲೊಕೇಶನ್ ಹಾಕಿದೆ. ಅವಳದು ಫೋನ್ ಬಂದಾಗ ಕೇಳಿದ್ರು, ಏನು ಎಂಥದ್ದು? ಅವರಿಗೆ ತಲೆಗೆ ಗಾಯ ಅನ್ನೋದು ಮಾಧ್ಯಮದಲ್ಲಿ ನೋಡಿದ್ದಾಳೆ, TV-ನಲ್ಲಿ. ಗಾಬರಿಯಾಗಿ ಫೋನ್ ಮಾಡಿದ್ರು, ತನಗೇನೋ ಪೆಟ್ಟು ಬಿದ್ದಿದೆ ಅಂತಲ್ಲ, ಏನಾಯಿತು ಅಂತ. ಗಾಬರಿ ಪಡಬೇಡ ಅಂತೇಳಿ ಅವಳಿಗೆ ಏನು ಸಮಾಧಾನ ಮಾಡಬೇಕು ಸಮಾಧಾನ ಮಾಡಿದೆ. ನೀವೆಲ್ಲಿ ಹೋಗ್ತೀರಿ ಗೊತ್ತಿಲ್ಲ, ನಮ್ಮೊಂದು ಲೊಕೇಶನ್ ಹಾಕಿ ಅಂತ ಹೇಳಿದ್ರು. ನಾನೊಂದು ಲೈವ್ ಲೊಕೇಶನ್ ಹಾಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.